ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ವರಮಹಾಲಕ್ಷ್ಮಿ ಬಂತು ಅಂದರೆ ಹಬ್ಬಕ್ಕೆ ಏನೇನು ಎಲ್ಲ ಮಾಡ್ತಾ ಇರ್ತೀವಿ. ಅಂಗಡಿಯಿಂದ ಶಾಪಿಂಗ್ ಮಾಡೋದಾಗಲಿ, ಅದು ವರಮಹಾಲಕ್ಷ್ಮಿಗೆ ಜೋಡಿಸೋದಾಗಲಿ ಪ್ರತಿಯೊಂದು ಇರುತ್ತೆ. ಅದ್ರ ಜೊತೆಗೆ ಮತ್ತು ನೈವೇದ್ಯಕ್ಕೆ ವರಮಹಾಲಕ್ಷ್ಮಿ ಕೂಡಿಸಿದ ಮೇಲೆ ಕೆಳಗೆಲ್ಲ ನೈವೇದ್ಯಕ್ಕೆ ಇಟ್ಟಿರ್ತೀವಿ. ಕರ್ಜಿಕಾಯಿ ಇಟ್ಟಿರ್ತೀವಿ, ಚಕ್ಲಿ ಇಟ್ಟಿರ್ತೀವಿ, ನಿಪ್ಪಟ್ಟು ಇಟ್ಟಿರ್ತೀವಿ, ಮತ್ತು ಖಾರ, ಈ ಥರ ಎಲ್ಲ ಸ್ವೀಟ್ಗಳೆಲ್ಲ ತುಂಬ ಇಟ್ಟಿರ್ತೀವಿ. ಅದನ್ನೆಲ್ಲ ಈಗ ಹೇಗೆ ಮಾಡೋದು, ನನ್ನ ಸ್ಟೈಲಲ್ಲಿ ಅದು ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕರ್ಜಿಕಾಯಿ ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಕರ್ಜಿಕಾಯಿ, ನಿಪ್ಪಟ್ಟು, ಚಕ್ಲಿ ಮತ್ತು ಖಾರ, ಈ ಥರ ಈ 4 ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಕೊನೆವರೆಗೂ ನೋಡಿದರೆ ನಿಮಗೂ ಇಷ್ಟ ಆದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕರ್ಜಿಕಾಯಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ 2 ಕಪ್ಪಷ್ಟು ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರಿತಾ ಇದ್ದೀನಿ. ಅದು ಸಿಮ್ಮಲ್ಲೇ ಹುರಿಬೇಕು. ಸ್ವಲ್ಪ ಎಲ್ಲ ಅದು ಗರಂ ಆಗಬೇಕು, ಚೆಂದಿರಬೇಕು. ಮತ್ತು ಅದು ಪೂರ್ತಿ ಐ ಫ್ಲೇಮಲ್ಲಿ ಹುರಿದ್ಬಿಟ್ರೆ ಬೇಗ ಸೀದಂಗೆ ಮತ್ತು ಸ್ಮೆಲ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಅದನ್ನು ಚೆಂದಾಗಿ ಹುರಿತಾ ಇದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಥರ ನೋಡಿ ಕಲರ್ ಚೇಂಜ್ ಆಗಿ ಅದು ಬೀಜ ಎಲ್ಲ ಒಡ್ಕೊಳುತ್ತೆ. ಆ ಥರ ಹುರಿದ್ರಾಗ ತುಂಬ ಚೆಂದಿರುತ್ತೆ. ಈಗ ಅವನ್ನೆಲ್ಲ ಇಳಿಸ್ಬಿಟ್ಟು ಇದನ್ನೆಲ್ಲ ಪೂರ್ತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಾನು 1 ಕಪ್ ಕಡಲೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ, ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. 2 ಕಪ್ಪಷ್ಟು ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಡಿದ್ಬಿಟ್ರೆ ಕರ್ಜಿಕಾಯಿ ತುಂಬ ಅಂದರೆ ತುಂಬ ರುಚಿ ಬಂದಿರುತ್ತೆ. ನಾನು ಮೊದಲನೇದಾಗಿ ಕಡಲೆ ಮತ್ತು ಅದ್ರಾಗ ಏಲಕ್ಕಿ ಹಾಕಿದ್ದೀನಿ 4. ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ನೈಸ್ ಅಂದರೆ ಸ್ವಲ್ಪ ತರಿ ಇದ್ರೂ ಓಕೆ, ನಡೆಯುತ್ತೆ. ಅದಕ್ಕೇ ಬೆಲ್ಲ ಹಾಕಿ ಪೌಡರ್ ಮಾಡ್ಕೊಬಿಟ್ರೆ ನೀಟಾಗಿ ಚೆಂದಾಗಿ ಅದು ಆಗುತ್ತೆ. ಅದಕ್ಕೋಸ್ಕರ ಶೇಂಗಾ ಬೀಜಗೆ ಹಾಕ್ಕೊಂಡ್ರೆ ಮತ್ತು ಅದು ರುಬ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕಡಲೆಗೆ ಹಾಕ್ಕೊಂಡ್ರೆ ನೀಟಾಗಿ ರುಬ್ಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಕಡಲೆಗೆ ಹಾಕಿ ಈಗ ರುಬ್ಬಿದ್ದೀನಿ. ನೋಡಿ, ನೀಟಾಗಿ ಪೌಡರ್ ಥರನೇ ಆಗಿದೆ. ಅಂಟು ಥರ ಏನೂ ಆಗಲ್ಲ. ನೋಡಿ, ಚೆಂದ ಬಂದಿದೆ. ಈಗ ಇದಕ್ಕೆ ನಾನು ಕೊಬ್ಬರಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಹಾಗೇ ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ ಪೌಡರ್ ಮಾಡ್ಕೊಳಲ್ಲ, ಹಾಗೆ ಹಾಕಿದ್ರೆ ಸ್ವಲ್ಪ ಬಾಯಿಗೆ ಚೆಂದ ಸಿಗುತ್ತೆ. ಅದಕ್ಕೋಸ್ಕರ ಈಗ 2 ಕಪ್ಪಷ್ಟು ನಾನು ಶೇಂಗಾ ಬೀಜನ ಸೇರಿಸ್ತಾ ಇದ್ದೀನಿ. ಅದು ಕೂಡ ನೈಸಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡಿ ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಬೆಲ್ಲ ಎಲ್ಲದು ಪೂರ್ತಿ ನೀಟಾಗಿ ಕಲ್ತ್ಕೊಂಡಿದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು 1/4 ಕಪ್ಪಷ್ಟು ಜಾಸ್ತಿ ಹಾಕ್ಕೋಬೋದು. ನಮ್ಮ ಕರೆಕ್ಟಾಗಿ ಮೀಡಿಯಮ್ಮಾಗೆ ನಮಗೆ ಸ್ವಲ್ಪ ಕ್ವಾಂಟಿಟಿ ಬೆಲ್ಲ ಜಾಸ್ತಿ ಬೇಡ, ಮೀಡಿಯಮ್ಮಿಗಿರಲಿ ಅನ್ನೋದಾದರೆ ಈ ಥರ ಇದ್ದರೆ ಸಾಕು. ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪೌಡರ್ ಥರ ಆಗಬೇಕು. ಈ ಥರ ನೋಡಿ ಉದುರಾಗಿ ನೀಟಾಗಿ ಚೆಂದ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆಗಿ ಕರ್ಜಿಕಾಯಿ ಪುಡಿ ರೆಡಿಯಾಗಿದೆ. ಅದಕ್ಕೆ ನಾನೀಗ ಸ್ವಲ್ಪ ಮೈದಾ ಹಿಟ್ಟು ಕಲಸಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಚಿಕ್ಕದಾಗಿ ಉಂಡೆನ ಕಟ್ಟಿ ಎತ್ತಿಟ್ಕೊಳ್ಳೋಣ. ಮೈದಾ ಹಿಟ್ಟು ಇಲ್ಲ, ನೀವು ಗೋಧಿ ಹಿಟ್ಟಲ್ಲಿ ಮಾಡ್ತೀರಾ ಅಂತಂದ್ರೂ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಕ್ರಿಪ್ಸಿಯಾಗಿ ಚೆಂದ ಬರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆತ್ತ ಆಗಿಬಿಡುತ್ತೆ. ಅದು ಇದು ಹೋಳಿಗೆ ಆ ಥರ ಮಾಡಲಿಕ್ಕೆ ಓಕೆ ಅನಿಸ್ಬೋದು, ಕರಿಗಡುಬು ಆ ಥರ ಎಲ್ಲ ಮಾಡಲಿಕ್ಕೆ. ಕರ್ಜಿಕಾಯಿ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಮೈದಾ ಹಿಟ್ಟೇ ಯೂಸ್ ಮಾಡಿದರೆ ಚೆನ್ನಾಗೆ. ಅದಕ್ಕೋಸ್ಕರ ಗರಿ ಆಗಿರಬೇಕು. ಇದು ಎಷ್ಟು ದಿನ ಇಟ್ಕೊಂಡ್ರೂ ನೀಟಾಗಿ ಗರಿ ಆಗಿರುತ್ತೆ. ಅದಕ್ಕೋಸ್ಕರ ಈಗ ಇದನ್ನು ನೀವು ರವಂಡಾಗೆ ಲಟ್ಟಿಸ್ಕೊಳ್ತೀರಾ ಅಂದರೆ ರವಂಡಾಗೆ ಲಟ್ಟಿಸ್ಬೋದು. ಇಲ್ಲ ಉದ್ದುದ್ದ ಓಲ್ ಶೇಪಲ್ಲಿ ಲಟ್ಟಿಸ್ತಾರೆ ಒಬ್ಬೊಬ್ಬರು. ಓಲ್ ಶೇಪಲ್ಲಿ ಕೂಡ ನೆಟ್ಟಿಸ್ಬೋದು. ಅದು ಯಾವ ಥರ ನಟ್ಟಿಸಿದ್ರೂ ಸ್ವಲ್ಪ ಸೇಮ್ ಅದೇ ಥರನೇ ಬರುತ್ತೆ. ನಾನು ಪೂಜೆಗೆ ಇಡಬೇಕು ಅಂತಂದರೆ ಸ್ವಲ್ಪ ಚಿಕ್ಕದಾಗೆ ರವಂಡಾಗಿದ್ದರೆ ಚೆಂದ ಅನ್ನೋದ್ರಿಂದ ನಾನು ರವಂಡಾಗೆ ಲಟ್ಟಿಸ್ತಾ ಇದ್ದೀನಿ. ಯಾಕಂದರೆ ನಾವು ಮನೆಗೆ ತಿನ್ನಲಿಕ್ಕೆ ಮತ್ತು ಯಾತನ ಫಂಕ್ಷನ್ಗೆ ಅಂದರೆ ಉದ್ದುದ್ದ ಲಟ್ಟಿಸ್ತೀವಿ. ಇದು ಪೂಜೆಗಲ್ಲ, ಹಾಗಾಗಿ ರವಂಡಾಗಿದ್ದರೆ ಚೆನ್ನಾಗಿ ಅನ್ನೋ ದೃಷ್ಟಿಯಿಂದ ನಾನು 1-2 ಸ್ವಲ್ಪ ತಗೊಂಡಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ. ಇನ್ನು ಇದ್ದಿದ್ದೆಲ್ಲ ಪೌಡರ್ನ ಹಾಗೆ ಎತ್ತಿ ಇಟ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು, ಸೈಡಿಗೆ ಎಲ್ಲ ಅಂಟ್ಕೊಂಡ್ಲಿಕ್ಕೆ ಅಂತ. ಇಲ್ಲ ಕರ್ಜಿಕಾಯಿ ಮಾಪ್ ಇರುತ್ತೆ ನೋಡಿ, ಮಾಡಲಿಕ್ಕೆ ಇದು ಇರುತ್ತೆ, ಅದರಲ್ಲಾದರೂ ಹೊತ್ಬೋದು. ಅದರಲ್ಲಿ ಹೊತ್ತಲಿಲ್ಲ ಅಂತಂದ್ರೆ ಅದ್ರಲ್ಲಿ ಹೊತ್ತಿದ್ರೆ ಏನಾಗುತ್ತೆ ಅಂದರೆ ಕರೆಕ್ಟ್ ಸೈಜಲ್ಲಿ ರೌಂಡ್ ಮಾಡಬೇಕು. ಇಲ್ಲ ಜಾಸ್ತಿ ಇದ್ದರೆ ಮತ್ತೆ ಎಕ್ಸ್ಟ್ರಾ ಕಲಿಸ್ಬೇಕು, ಅದೆಲ್ಲ ರಿಸ್ಕ್ ಆಗುತ್ತೆ. ಈ ಥರ ಕೈಯಲ್ಲಿ ಹಾಕಿ ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಅದು ಎಕ್ಸ್ಟ್ರಾನೂ ಆಗೋದಿಲ್ಲ, ಅದಕ್ಕೆ ಸೈಜ್ ಕಡಿಮೆನೂ ಬರೋದಿಲ್ಲ. ಆ ಥರ ಅದಕ್ಕೋಸ್ಕರ ನಾನು ಈ ಥರ ಕೈಯಲ್ಲೇ ಮಾಡ್ತಾ ಇರ್ತೀನಿ. ಈಗ ಪೂರ್ತಿ ಎಣ್ಣೆ ನೀಟಾಗಿ ಚೆಂದ ಕಾದಿದೆ ಅನ್ಬೇಕಾದ್ರೆ ಈಗ ನಾನು ಕರ್ಜಿಕಾಯಿನ ಅದರಲ್ಲಿ ಬಿಡ್ತಾ ಇದ್ದೀನಿ. ಬಿಟ್ಟು ಈಗ ಕರೆಂಟ್ ಹೋಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಕಾಣ್ತಾ ಇಲ್ಲ ನೀಟಾಗಿ ಅಷ್ಟೇ. ಕರೆಂಟಿಂದು ಅದೇ ಸ್ವಲ್ಪ ಗಾಳಿ ಬಂತು. ಈಗ ಮಳೆಗಾಲ ಅಂದರೆ ಸ್ವಲ್ಪ ಅವಾಗ ಹೋಗ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕರೆಂಟ್ ಬಂದಮೇಲೆ ನಿಮಗೆ ನೀಟಾಗಿ ತೋರಿಸ್ತೀನಿ. ಈಗ ನೋಡಿ, ಅದು ಕರ್ಜಿಕಾಯಿ ಮೈದಾ ಹಿಟ್ಟಿಂದಾದರೆ ಸ್ವಲ್ಪ ವೈಟಲ್ಲೇ ಬಂದಿರ್ತವೆ. ಈ ಥರ ಬಂದರೆ ಚೆನ್ನಾಗಿ. ಪೂರ್ತಿ ಡಾರ್ಕಾಗಿ ಕರೆದ್ರೂ ಅಷ್ಟು ಚೆಂದಿರಲ್ಲ.
ಈಗ ಅದಕ್ಕೋಸ್ಕರ ಈಗ ನೋಡಿ ಕರ್ಜಿಕಾಯಿ ರೆಡಿಯಾಗಿಬಿಟ್ಟಿದ್ದಾವೆ. ನಾವು ಅಮ್ಮನವ್ರಿಗೆ ನೈವೇದ್ಯಕ್ಕೆಲ್ಲ ಇಡಲಿಕ್ಕೆ ತಟ್ಟೆಯಲ್ಲಿ ಡಿಸೈನ್ ಮಾಡಿ ಈ ಥರ ಇಟ್ಟರೆ ತುಂಬ ಚೆಂದ ಕಾಣ್ತಿರುತ್ತೆ. ನಾವೇನೇ ಪ್ರಸಾದ ಇಟ್ಟರು ಈ ಥರ ಕೂಡ ಒಂದೆರಡು ಪ್ರಸಾದ ಸ್ವಲ್ಪ ಮುಂದುಗಡೆ ಎಲ್ಲ ಇಟ್ಟರೆ ನೀಟಾಗಿ ಕಾಣ್ತಿರುತ್ತೆ, ಡೆಕೋರೇಷನ್ಗೆಲ್ಲ ಚೆಂದ ಕಾಣ್ತಿರುತ್ತೆ. ಅದಕ್ಕೋಸ್ಕರ ಈಗ ನಾನೇನು ಮಾಡ್ತಾಯಿದ್ದೀನಿ, ನಿಪ್ಪಟ್ಟು ಮಾಡಲಿಕ್ಕೆ ಜೋಡಿಸ್ತಾ ಇದ್ದೀನಿ. ಈ ನಿಪ್ಪಟ್ಟಿಗಂತೂ ನಿಜವಾಗೂ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಫಿದಾ ಆಗ್ತೀರ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಗಂತೂ ಈ ನಿಪ್ಪಟ್ಟಿಗೆ ಫಿದಾ ಎಲ್ಲರೂ ಪ್ರತಿ ಸರಿ ಮಾಡಿದ್ರು ಇದೇ ಥರ ನಿಪ್ಪಟ್ಟು ಮಾಡಬೇಕು. ಹಂಗಾಗಿ ಒಂದ್ಸರಿ ಟ್ರೈ ಮಾಡಿ. 2 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ನಾನು ಮೈದಾ ತಗೊಂಡಿದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟು, 3/4 ಕಪ್ಪು ಮೈದಾ, 3/4 ಕಪ್ಪು ಗೋಧಿ ಹಿಟ್ಟು, ಮತ್ತು 3/4 ಕಪ್ಪಷ್ಟು ಇಲ್ಲ 1 ಕಪ್ ಪೂರ್ತಿಯಷ್ಟು ನಾನು ಶೇಂಗಾ ಪೌಡರ್ ಅಂದರೆ ಪೂರ್ತಿ ನೈಸ್ ಮಾಡಬೇಡ್ರಿ, ಶೇಂಗಾ ಕಾಣ್ತಾ ಇರಬೇಕು ಆ ಥರ ಮಾಡಿ. ಮತ್ತು 1/4 ಕಪ್ಪಷ್ಟು ನಾನು ಕಡಲೆ ಹಿಟ್ಟು, ಆ ಕಡಲೆ ಕೂಡ ಅಷ್ಟೇ ನೈಸ್ ಏನು ಬೇಡ, ತರಿ ಇದ್ದರೆ ಓಕೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು, ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಓಂಕಾಳು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ ಕಲರ್ಗೆ ಸ್ವಲ್ಪ ಚೆಂದಿರುತ್ತೆ. ಮತ್ತು ಇದು ಎಳ್ಳು ಹಾಕ್ತಾಯಿದ್ದೀನಿ, ಎಳ್ಳು ವೈಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಇದ್ರೂ ಹಾಕಿ ತುಂಬ ಚೆಂದ ಕಾಣ್ತಾ ಇರುತ್ತೆ ನಿಮಗೆ, ಬ್ಲ್ಯಾಕ್ ಹಾಕಿರಲ್ಲ. ಅದಕ್ಕೋಸ್ಕರ ಬ್ಲ್ಯಾಕು ವೈಟು ಎರಡೂ ಹಾಕ್ಬೋದು. ಅದರ ಮೇಲೆ ಮತ್ತು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ. ಮತ್ತು ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಥರ ಮಾಡಿ ಹಾಕಿದರೆ, ಖಾರದ ಪುಡಿ ಹಾಕೋದಕ್ಕಿಂತ ಈ ಥರ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಈ ಥರ ಹಾಕಿದರೆ ತುಂಬ ಚೆಂದ ಕಾಣ್ತಾ ಇರುತ್ತೆ, ಮತ್ತು ನೋಡಲಿಕ್ಕೂ ಚೆಂದಿರುತ್ತೆ, ಮತ್ತು ಖಾರ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಿಯಾಗಿ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಚೆಂದಿರುತ್ತೆ. ಅದಕ್ಕೋಸ್ಕರ ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪೂರ್ತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗಬೇಕು ಇದು ಸ್ವಲ್ಪ ಹೊತ್ತು. ಹಂಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡೋಣ, ಇಲ್ಲಾಂದರೆ ಆ ಕಡೆ ಉಪ್ಪು ಗಿಪ್ಪು ಆ ಕಡೆ ಸೇರ್ಕೊಂಡಿದ್ರೆ ಆ ಕಡೆನೇ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿರುತ್ತೆ ನೋಡಿ, ಸ್ವಲ್ಪ ಬಿಸಿ ಆಯಿಲ್ ಹಾಕಿದ್ರೆ ಸ್ವಲ್ಪ ಇವಕ್ಕೆಲ್ಲ ಚೆಂದ ಬರ್ತಾ ಇರುತ್ತೆ. ತಣ್ಣಂದು ಆಯಿಲ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಹಾಗೇನೆ ಕೈ ಸುಡುತ್ತೆ, ಹುಷಾರು ಸ್ಪೂನಾಗಂದ್ರಿ, ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅದು ಪೂರ್ತಿ ಅಂಟಂಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಆಯಿಲಲ್ಲಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕಲಸೋಣ, ನೀಟಾಗಿ ಕಲಸೋಣ. ಇದೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಲಿ, ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ. ನೀವು ನಾರ್ಮಲಾಗಿ ಎಷ್ಟು ಕಲಿಸ್ತೀರೋ ಆ ಲೆವೆಲಿಗೆ ಕಲಿಸ್ಬೇಕು. ಆದರೆ ಇದು ಏನು ಮಾಡಬೇಕು ಅಂತಂದರೆ ಇದನ್ನು ಲಟ್ಟಿಸ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ತರಿ ಮಾಡಿರ್ತೀವಿ ಶೇಂಗಾ ಬೀಜ ಅದೆಲ್ಲ. ಹಂಗಾಗಿ ಇದನ್ನು ಪ್ರೆಸ್ ಮಾಡಬೇಕು. ಪೂರಿ ಒತ್ತೋದಿರುತ್ತಲ್ಲ ಅದರಲ್ಲಿ ಒತ್ತಬೇಕು. ಅದರಲ್ಲಿ ಒತ್ತಿರೆ ನೀಟಾಗಿ ಕ್ಲೀನಾಗಿ ಒಂದು ಪೇಪರು ಹಾಲಿನ ಕವರು ಮೇಲೆ ಕೆಳಗೆ ಹಾಕಿಬಿಟ್ಟು ಹಪ್ಪಳ ಒತ್ತುತ್ತೀವಲ್ಲ ಆ ಥರ ಒತ್ತಿಬಿಟ್ರೆ ನೀಟಾಗಿ ಬರುತ್ತೆ. ನಾನು ಆ ಥರ ಒತ್ತುತ್ತಾ ಇಲ್ಲ, ಸ್ವಲ್ಪ ಇರೋದ್ರಿಂದ ಇದು ಬಟರ್ ಪೇಪರ್ ಇರುತ್ತಲ್ಲ ಆ ಬಟರ್ ಪೇಪರಲ್ಲಿ ಸ್ವಲ್ಪ ಹಿಟ್ಬಿಟ್ಟು ಪ್ಲೇಟ್ ತಗೊಂಡು ಈ ಥರ ಮೆಲ್ಲಕ್ಕೆ ಸ್ವಲ್ಪ ಒತ್ತಿ ಈ ಥರ ಅಂದ್ಬಿಟ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಆಗಿಬಿಡುತ್ತೆ ನೋಡಿ. ಸಿಂಪಲಾಗಿ ನಾವು ಅದು ಹಪ್ಪಳ ಮಾಡೋದು ತಂದು ಅದನ್ನು ಒತ್ತಿ ಅದನ್ನ ತೆಗೆದು ಅದೆಲ್ಲ ಮಾಡೋದಕ್ಕಿಂತ ಇದು ಈಸಿಯಾಗೆ ಬರುತ್ತೆ. ಸ್ವಲ್ಪ ಕಡಿಮೆ ಇದ್ದರೆ ಈ ಥರ ಆರಾಮಾಗಿ ಮಾಡ್ಬೋದು, ಇಬ್ಬಿಬ್ಬರು ಇದ್ದರೆ ಈ ಥರ ಸಿಂಪಲಾಗಿ ಮಾಡ್ಬೋದು. ನೋಡಿ ಕಲರಾಗಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆಂದ ಕಾಣ್ತಾ ಇರುತ್ತೆ. ಈಗ ನಾವಿನ್ನು ಬಿಸಿ ಆಯಿಲಲ್ಲಿ ಒಂದೊಂದು ಹಾಕಿ ಕರಿತಾ ಇರೋಣ. ಸ್ವಲ್ಪ ಸ್ಟಾರ್ಟಿಂಗ್ ಬಿಸಿ ಆಯಿಲ್ ಇರಲಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ. ಹಂಗಾಗಿ ಸ್ವಲ್ಪ, ಇಲ್ಲಾಂದರೆ ಬೇಗ ಕರ್ರಾಗುತ್ತೆ. ನೋಡಿ ಎಷ್ಟು ಚೆಂದಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗ್ತವೆ ಅಂತಾರಲ್ಲ ಆ ಥರ ಇರ್ತವೆ, ಮತ್ತು ರುಚಿ ಮಾತ್ರ ಅದ್ಭುತವಾಗಿರ್ತವೆ ನೋಡಿ. ತುಂಬ ಅಂದರೆ ತುಂಬ, ಮತ್ತು ಒಡೆದೋಗಲ್ಲ, ಕೆಟ್ಟೋಗಲ್ಲ, ಏನೋ ಮುರಿದೋಗಲ್ಲ ಆ ಥರ ಇರ್ತವೆ. ಅದಕ್ಕೆ ಒಂದ್ಸರಿ ಅದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಚಕ್ಲಿ ಮಾಡ್ತಾಯಿದ್ದೀನಿ. ಚಕ್ಲಿ ಏನಪ್ಪ ಅಂತಂದರೆ 1/4 ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, 1/4 ಕಪ್ಪಷ್ಟು ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಇದರಲ್ಲೇ ನಾನು ಹಾಕಿ ಫ್ರೈ ಮಾಡ್ತಾ ಇರ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ತುಂಬ ಜಾಸ್ತಿ ಫ್ರೈ ಆಗಬಾರ್ದು, ಕಾನೆಲ್ಲ ಬಂದಂಗೆ ಆಗುತ್ತೆ, ವಾಸನೆ ಬಂದಂಗೆ ಆಗುತ್ತೆ. ಹಂಗಾರೆ ಸಿಮ್ಮಲ್ಲೇ ಇಟ್ಕೊಂಡು ಒಂದು 2-3 ಮಿನಿಟ್ಸ್ ಒಳಗಷ್ಟೇ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಪೂರ್ತಿ ಕಲರ್ ಬರಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ, ಮತ್ತಿನ್ನೇನು ಇಲ್ಲ. ಹಂಗಾಗಿ ಸಿಮ್ಮಲ್ಲೇ ನೀಟಾಗಿ ಫ್ರೈ ಆಗಲಿ. ಆವಾಗ ಒಣಮೆಣ್ಸಿನ್ಕಾಯಿ ಕೂಡ ನೀಟಾಗಿ ಫ್ರೈ ಆಗ್ತಾವಲ್ಲ, ಅದನ್ನು ಹಂಗೆ ಡೈರೆಕ್ಟಾಗಿ ರುಬ್ಬಿಬಿಟ್ರೆ ತುಂಬ ಚೆಂದಿರುತ್ತೆ. ಅದು ಆಗಲೇ ತಣ್ಣಗಾಗಲಿಕ್ಕೆ ಅಂತ ಹಾಗೆ ಬಿಟ್ಟಿದ್ದೀನಿ. ನಾನು 3/4 ಕಪ್ಪು ಕಡಲೆಬೇಳೆ, 3/4 ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಲ್ಲ, ಈ ಅಕ್ಕಿ ಹಿಟ್ಟನ್ನು ನಾನು 4 ಕಪ್ಪಷ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 4 ಕಪ್ಪು, ಇನ್ನು 3/4 ಕಪ್ಪು ಕಡಲೆಬೇಳೆ, ಉದ್ದಿನಬೇಳೆ ಈ ಥರ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಈ ಥರ ಒಣಮೆಣ್ಸಿನ್ಕಾಯಿ ರುಬ್ಬುತ್ತೀರಾ ಅಂತಂದರೆ ಇದರಲ್ಲೇ ಹಾಕಿ ರುಬ್ಬಿಬಿಟ್ರೆ ನೀಟಾಗಿ ಚೆಂದ ಬಂದಿರುತ್ತೆ, ತುಂಬ ಚೆಂದ ಬಂದಿರುತ್ತೆ ನೋಡಿ.
ಮಸ್ತ್ ಇರುತ್ತೆ. ಈಗ ಅದನ್ನು ಪೌಡರ್ ಮಾಡ್ಕೊಳ್ಳೋಣ. ಇದು ಹುರಿದಿರೋದ್ರಿಂದ ನೀಟಾಗಿ ನೈಸ್ ಪೌಡರ್ ಆಗುತ್ತೆ. ನೀವೇನು ವಜೆ ತಗೊಳ್ಳೋದೇ ಬೇಕಾಗಲ್ಲ, ಯಾಕಂದರೆ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಪೌಡರ್ ಚೆಂದ ಬಂದಿರುತ್ತೆ. ಈಗ ಅದನ್ನು ಅಕ್ಕಿ ಹಿಟ್ಟಲ್ಲಿ ಸೇರಿಸೋಣ. ಈಗ ಅಕ್ಕಿ ಹಿಟ್ಟಲ್ಲಿ ಇದನ್ನು ಸೇರಿಸ್ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಚಕ್ಲಿಗೆ ಏನೇನು ಹಾಕಬೇಕೋ ಅದನ್ನೆಲ್ಲ ಸೇರಿಸ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೆ ಓಮ್ ಕಾಳು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮ್ಯಾಶ್ ಮಾಡಿ ಹಾಕಿದರೆ ಸ್ವಲ್ಪ ಮತ್ತೆ ಒತ್ತಬೇಕಾದ್ರೆ ಬರಲಿಲ್ಲ ಅಂದರೆ ಕಷ್ಟ. ಸ್ವಲ್ಪ ಅದ್ರ ಜೊತೆಗೆ ಎಳ್ಳು ಹಾಕ್ತಾಯಿದ್ದೀನಿ, ವೈಟ್ ಎಳ್ಳು ಇಲ್ಲ ಬ್ಲ್ಯಾಕ್ ಕಲರ್ ಎಳ್ಳು, ಯಾವುದಾದ್ರೂ ಸ್ವಲ್ಪ ಎಳ್ಳು ಹಾಕಿದರೆ ಚೆಂದ ಇರುತ್ತೆ, ಟೇಸ್ಟು ಬರುತ್ತೆ, ಮತ್ತು ನೋಡಲಿಕ್ಕೂ ಚೆಂದ ಕಾಣ್ತಾ ಇರುತ್ತೆ. ಹಂಗಾಗಿ ಎಳ್ಳು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪೂರ್ತಿ ನೈಸಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಇದು ನೋಡಿ ಈ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಇದು ಕೂಡ ಸ್ವಲ್ಪ ಬಿಸಿ ಆಯಿಲ್ನ ತಗೊಂಡು 1 ಸ್ಪೂನಷ್ಟು ಅದಕ್ಕೆ ಹಾಕೋಣ. ಅದು ಆಯಿಲ್ ಹಾಕಿದರೆ ಸೊರ್ರ ಅಂತ ಬರ್ತೈತಲ್ಲ, ನೊರೆ ಆ ಥರ ಬರಬೇಕು ನೋಡಿ. ಆ ಥರ ಬಂದರೆ ಅದು ಗರಿಯಾಗಿ ನೀಟಾಗಿ ಕ್ರಿಪ್ಸಿಯಾಗಿ ಬರ್ತವೆ. ಕ್ರಿಪ್ಸಿಯಾಗಿ ನೀಟಾಗಿ ಗರಿಯಾಗಿ ಹಿಂಗೆ ಕೈಯಲ್ಲಿ ಹಿಂಗಾಗಿ ಚಿಕ್ಕಿರೆ ಸಾಕು ಪುಡಿ ಆಗ್ತಾವೆ ಅಂತಾರಲ್ಲ, ಆ ಥರ ಬಿಸಿ ಆಯಿಲ್ ಹಾಕಿದ್ರೆ ಆ ಥರ ಬರುತ್ತೆ. ಅದನ್ನು ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಅದನ್ನು ಕೈಗೆ ಹಿಂಗೆ ಉಂಡೆ ಮಾಡಿದರೆ ಹಿಂಗೆ ಕೈಗೆ ಬರಬೇಕದು. ಆ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ. ಆ ಥರ ಚೆನ್ನಾಗಿ ಮಿಕ್ಸ್ ಆಗಲಿ. ಫಸ್ಟು ಆಯಿಲಲ್ಲೇ ಪೂರ್ತಿ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕಾಗಿರುತ್ತೆ. ನಾವೇನೇ ಒಂದು ಪೂಜೆ ಮಾಡ್ತಾಯಿದ್ದೀವಿ, ಏನೇ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಅಂತ ಅಂದರೆ ಮುಂದೆಗಡೆ ಡೆಕೋರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಪೂಜೆ ಎಷ್ಟು ಭಕ್ತಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನೋಡ್ಲಿಕ್ಕೆ ಕೂಡ ಕಣ್ಣಿಗೆ ಅಷ್ಟೇ ತೃಪ್ತಿಯಾಗಿ ಕಾಣ್ತಾ ಇದ್ದರೆ ನಿಜವಾಗೂ ನಮಗೂ ಮಾಡಿದ್ಕೂ ಒಂಥರ ಸಾರ್ಥಕ ಆಗುತ್ತೆ, ಒಂಥರ ತೃಪ್ತಿ ಆಗುತ್ತೆ. ನಾವೇನೇ ಮಾಡಿರುವ ಸಪ್ಪ ಚೆನ್ನಾಗಿ ಮಾಡಿದ್ವಿ ಅಂತ ಅನಿಸುತ್ತೆ ನಮಗೆ. ಅಷ್ಟು ಖುಷಿಯಾಗಿ ನಾವು ಮಾಡಿದ್ವಿ ಅಂತ ಅಂದಮೇಲೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಖುಷಿಯಾಗಿ ಮಾಡಿದ್ದೀವಿ ಅಂತಂದರೆ ನಿಜವಾಗ್ಲೂ ಅದ್ರ ಫಲ ನಮಗೂ ಫಲಿಸುತ್ತೆ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಅಪ್ಪ. ಅದಕ್ಕೋಸ್ಕರ ನಾನು ತುಂಬ ರಿಸ್ಕ್ ತಗೊಂಡು ಏನಿಲ್ಲ ಅಂದರೂ ಒಂದು 15 ಡೇಸಿಂದಲೂ ಇದನ್ನೆಲ್ಲ ಪ್ರತಿಯೊಂದು ದಿನಾನೂ ಮಾಡ್ತಾನೇ ಇರ್ತೀವಿ. ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆಂದ ಇರುತ್ತೆ ನೋಡಿ. ಇದನ್ನು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಪೂರ್ತಿ ಗಟ್ಟಿ ಬೇಡ, ಪೂರ್ತಿ ಮೆತ್ತಗೆ ಬೇಡ. ನೀವು ಸ್ವಲ್ಪ ಮೆತ್ತಗಿದ್ರೂ ಓಕೆನೆ, ಪೂರ್ತಿ ಗಟ್ಟಿ ಬೇಡ. ಗಟ್ಟಿ ಮಾಡಿದರೆ ಮತ್ತು ಒತ್ತಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಹಂಗಾಗಿ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ನೀರು ಹಾಕಿ ಸ್ವಲ್ಪವೇ ಈಗ ಚಕ್ಲಿ ಒರಳು ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ನಾವು ಒಂದು ಪೇಪರ್ ಮೇಲೆ ಇಲ್ಲ ಬಟರ್ ಪೇಪರು ಇಲ್ಲ ಆಯಿಲ್ ಶೀಟ್ ಇರುತ್ತಲ್ಲ, ಎಣ್ಣೆ ಕವರು, ಅದ್ರ ಮೇಲಾದರೂ ನೀಟಾಗಿ ಫಸ್ಟ್ಗೆ ಒತ್ತಿಬಿಟ್ಟು ಅದಾದಮೇಲೆ ಒಂದೊಂದಾಗಿ ತೆಗೆದು ಹಾಕ್ಬೋದು. ಇದು ಸ್ವಲ್ಪ ಎಲ್ಲ ಒತ್ತಿಟ್ಕೊಂಡು ಆಮೇಲೆ ತೆಗೆದು ಹಾಕಿರೋದು ಇದೇನು ಮುರಿದೋಗೋದಿಲ್ಲ, ಒಡೆದೋಗೋದಿಲ್ಲ. ಅಷ್ಟು ನೀಟಾಗಿ ಕರೆಕ್ಟಾಗಿ ಫಿಕ್ಸಾಗಿ ಬಂದಿರುತ್ತೆ, ಯಾವುದೂ ಹೊಡೆದೋಗೋದಿಲ್ಲ. ನೀವು ಎಷ್ಟೊತ್ತು ಬಿಟ್ರೂ ಹಾಗೆ. ನಾವು ಡೈರೆಕ್ಟ್ ಆಯಿಲಲ್ಲೇ ಕರಿಬೇಕು, ಆಯಿಲಲ್ಲೇ ಒತ್ತಬೇಕು ಅನ್ನೋದೇನಿಲ್ಲ. ಫಸ್ಟ್ ಎಲ್ಲ ಒಂತಾಗಿ ಒತ್ತಿಟ್ಕೊಂಡು ಆಮೇಲೆ ಕೂಡ ಒಂದೊಂದಾಗಿ ಕೂಡ ಆಯಿಲಲ್ಲಿ ಕರಿಬೋದು. ಅದಕ್ಕೋಸ್ಕರ ಇದು ನಿಜವೂ ತುಂಬ ಪರ್ಫೆಕ್ಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಭಾಳ ಚೆಂದಿರುತ್ತೆ, ಗಮ್ ಅಂತ ಇರುತ್ತೆ, ಒಂಥರ ಬೇರೆ ಥರನೇ ವೆರೈಟಿ ಇದ್ದಂಗಿರುತ್ತೆ. ಈಗ ನೋಡಿ ಆಯಿಲ್ ಬಿಸಿ ಆಗಿದೆ. ಈಗ ಅದಕ್ಕೆ ಒಂದೊಂದಾಗಿ ತೆಗೆದು ಹಾಕ್ತಾಯಿರೋದು ನೋಡಿ. ಯಾವುದು ತೆಗೆದು ಹಾಕ್ಬೇಕಾದ್ರೂ ಯಾವುದು ಹೊಡೆದೋಗೋದಿಲ್ಲ, ಯಾವುದು ಮುರಿದೋಗೋದಿಲ್ಲ, ಏನಿಲ್ಲ. ಅಷ್ಟು ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಪೂರ್ತಿ ಆಯಿಲಲ್ಲಿ ಕರಿಯೋಣ. ಈಗ ಆಗಿದೆ ನೋಡಿ, ರೆಡಿ ಆದಮೇಲೂ ಕೂಡ ಅವು ಯಾವುದು ಮುರಿದೋಗೋದಿಲ್ಲ, ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಸ್ವಲ್ಪ ದೊಡ್ಡದಾಗಿ ರೌಂಡ್ ಬೇಕಾದ್ರೂ ಮಾಡ್ಕೊಳ್ಬೋದು, ಇಲ್ಲ ಚಿಕ್ಕದಾಗಿ ರೌಂಡ್ ಬೇಕಾದ್ರೂ ಮಾಡ್ಕೊಬೋದು. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರೌಂಡ್ ಮಾಡ್ಕೊಂಡು ನೋಡಿ ಎಷ್ಟು ಚೆಂದಿದ್ದಾವೆ. ಈಗ ನಿಪ್ಪಟ್ಟು ಕೂಡ ರೆಡಿ ಆಗಿಬಿಟ್ಟಿದೆ. ಈ ಥರ ನೋಡಿ ತಟ್ಟೆಯಲ್ಲಿ ಈ ಥರ ಜೋಡಿಸಿ ಇಡ್ರಿ, ತುಂಬ ಚೆಂದ ಕಾಣ್ತಾ ಇರ್ತವೆ. ಜೋಡಿಸೋದು ಕೂಡ ನಿಮ್ಗೆ ಇಷ್ಟ ಬಂದ ಥರ ಜೋಡಿಸ್ಬೋದು, ಇಲ್ಲ ಈ ಥರ ಜೋಡಿಸ್ತೀರ ಅಂತಂದ್ರೂ ಈ ಥರನಾದರೂ ಜೋಡಿಸ್ಬೋದು. ಅಲ್ಲಿ ಇಡ್ತಾ ಇದ್ದೀವಿ ಅಂತ ಅಂದ್ರೂ ಅದರಲ್ಲೂ ಒಂದು ವೆರೈಟಿ ಇರುತ್ತೆ, ಒಂದು ಕಲೆ ಇರುತ್ತೆ, ಒಂದು ಡೆಕೋರೇಷನ್ ಥರ ಇಡ್ತಾ ಇರಬೇಕು. ಆವಾಗ ತುಂಬ ಚೆಂದ ಕಾಣ್ತದೆ ನೋಡಿ. ಎಷ್ಟು ಚೆಂದಿದ್ದಾವೆ ನೋಡಿ, ಎಷ್ಟು ಚೆಂದ ಜೋಡಿಸಿದ್ವಿ. ಈ ಥರ ಸ್ವಲ್ಪ ಚಿಕ್ಕ ಪ್ಲೇಟ್ಗಳೆಲ್ಲ ನೀವು ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಂತಲೇ ತಗೊಂಡು ಇಟ್ಕೊಂಡ್ರೆ ನಿಮಗೆ ಜೋಡಿಸ್ಲಿಕ್ಕೆ ಎಲ್ಲ ಈಸಿಯಾಗಿ ಬರುತ್ತೆ ನೋಡಿ. ಪುಡಿ ಮಾಡಿರೋ ಕೈಯಿಂದ ಎಷ್ಟು ನೀಟಾಗಿ ಪುಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ರಿಪ್ಸಿಯಾಗಿ ಗರಂ ಥರ ಬಿಸಿಯು ಭಾಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಇನ್ನೊಂದು ಥರ ಖಾರದ ಚಕ್ಲಿ ಥರ ಮಾಡ್ತೀವಿ. ಸಿಂಪಲ್ ಇದು, ಓನ್ಲಿ ಕಡಲೆ ಹಿಟ್ಟು ಅಷ್ಟೇ, ಬೇರೆ ಯಾವುದೂ ಇಲ್ಲ. ಈ ಕಡಲೆ ಹಿಟ್ಟನ್ನ ನೀವು ಎಷ್ಟು ಬೇಕಾದ್ರೂ ತಗೋಬೋದು, ಇದಕ್ಕೇನು ಬೇರೆ ಯಾವುದು ಹಾಕಬೇಕು ಅನ್ನೋದಿಲ್ಲ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಕರೆಕ್ಟಾಗಿತ್ತು ಅಂತಂದರೆ ಎಲ್ಲದೂ ಪರ್ಫೆಕ್ಟಾಗಿರುತ್ತೆ ನೋಡಿ. ಅಷ್ಟೇ, ಅದಕ್ಕೆ ಉಪ್ಪು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಅದಕ್ಕೂ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ.
ಸ್ವಲ್ಪ ಕಲರ್ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು, ನೀವು ಎಷ್ಟೇ ತಗೊಳ್ಳಿ ಅದಕ್ಕೆ 1 ಸ್ಪೂನು 2 ಸ್ಪೂನು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ಸಾಕು. ಒಂಥರ ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗಿ ಚೆಂದ ಬಂದಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಓಮ್ ಕಾಳು ಹಾಕಿದ್ದೀನಿ, ಜೀರಿಗೆ ಹಾಕಿಲ್ಲ ನಾನು. ಸ್ವಲ್ಪ ಓಲು ಸಣ್ಣ ಸಣ್ಣದಲ್ಲಿರುತ್ತೆ ಖಾರದ ಒತ್ತಬೇಕಾರೆ, ಮತ್ತು ಸಿಗಕ್ಕೆ ಬರೋದಿಲ್ಲ ಅನ್ನೋದ್ರಿಂದ ಓಮ್ ಕಾಳು ಅಷ್ಟೇ ಹಾಕಿದ್ದೀನಿ. ಇದಕ್ಕೆ ಕೂಡ ಬಿಸಿ ಆಯಿಲ್ ಹಾಕ್ಬಿಟ್ಟಿದ್ದೀನಿ. ಬಿಸಿ ಆಯಿಲ್ ಹಾಕಿ ಇದು ಕೂಡ ಸ್ವಲ್ಪ ಚೆನ್ನಾಗೆ ನೀಟಾಗಿ ಅದು ಪೂರ್ತಿ ಹಿಟ್ಟೆಲ್ಲ ಎಣ್ಣೆಗೆ ಸ್ಪ್ರೆಡ್ ಆಗಬೇಕು. ಅದು ಒಂಥರ ಟೊಮೆಟೊ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಎಲ್ಲ ಇದಾಗಬೇಕು. ಆ ಥರ ನೀಟಾಗಿ ಫಸ್ಟು ಎಣ್ಣೆಯಲ್ಲೇ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಬಿಡೋಣ. ನೀಟಾಗಿ ಕಲಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ತಾ ಇರಬೇಕು. ಆವಾಗ ಅದು ನೀಟಾಗಿ ಚೆಂದ ಬಂದಿರುತ್ತೆ. ಅದಕ್ಕೋಸ್ಕರ ಈಗ ಇದನ್ನು ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು, ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೂ ಏನು ಅಡ್ಜಸ್ಟ್ ಆಗುತ್ತೆ, ಏನೂ ಆಗೋಲ್ಲ. ಅದಕ್ಕೆ ನಾವು ಯಾವುದೇ ಕಲಿಸ್ತಾ ಇದ್ದೀವಿ, ಯಾವುದೇ ಒಂದು ರೆಸಿಪಿ ಮಾಡ್ತಾ ಇದೀವಿ ಅಂದರೆ ಒಂದೇ ಸರಿ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಸ್ವಲ್ಪ ಸಮಾಧಾನವಾಗಿ ಮಾಡಿದರೆ ಈಸಿಯಾಗಿ ನೀಟಾಗಿ ಬರ್ತೈತೆ. ಸ್ವಲ್ಪ ಅವಸರದಾಗೆ ನಾವು ಹೆಂಗೆ ಮಾಡ್ತಾ ಇದ್ವಿ ಅಂದರೆ ಕೆಟ್ಟು ಹೋಗ್ಬಿಡುತ್ತೆ ಅಡುಗೆ ಕೆಟ್ಟೋಗುತ್ತೆ ಅಂತ ಹೇಳ್ತಿರ್ತಾರೆ. ಈ ಥರ ಸ್ವಲ್ಪ ಸಮಾಧಾನವಾಗಿ ಮಾಡಬೇಕು. ಈಗ ಚಿಕ್ಕ ಹೋಲಿರೋದು ತಗೊಂಡಿದ್ದೀನಿ ನಾನು, ಖಾರ ಬರುತ್ತಲ್ಲ ಒತ್ತದ್ಲು, ಆ ಹೋಲ್ ತಗೊಂಡು ಅದನ್ನು ಈಗ ಮತ್ತೆ ಎಣ್ಣೆಯಲ್ಲೇ ನೀಟಾಗಿ ಇದು ಕೂಡ ಡೈರೆಕ್ಟ್ ಆಯಿಲಲ್ಲೇ ಕರಿಯೋ ಅವಶ್ಯಕತೆ ಇರೋಲ್ಲ. ಇದು ಕೂಡ ನಾನು ಬಟರ್ ಪೇಪರ್ ಮೇಲೆ ನಾನು ನೀಟಾಗಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒತ್ತುತ್ತಾ ಇದ್ದೀನಿ. ನೀವು ಆಯಿಲಲ್ಲೇ ಒಂದೇ ಸರಿ ನೀಟಾಗಿ ರೌಂಡ್ ಒತ್ತಬೇಕು ಅಂತಂದ್ರೂ ಆಯಿಲಲ್ಲೇ ಡೈರೆಕ್ಟಾಗಿ ಕೂಡ ಒತ್ಬೋದು. ಸುಮ್ಮನೆ ಅದು ಸೈಜ್ ಯಾವ ಥರ ಬರುತ್ತೋ ಏನೋ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಫಸ್ಟ್ ಕೆಳಗೆ ಬಟರ್ ಪೇಪರ್ ಮೇಲೆ ನೀಟಾಗಿ ಹಿಂಗೆ ಒತ್ತಿಬಿಟ್ಟು ಆಮೇಲೆ ಒಂದೊಂದೇ ಈ ಥರ ಕರಿತಾ ಇದ್ದೀನಿ. ನೋಡಿ ತುಂಬ ಚೆಂದ ಬಂದಿದೆ, ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಇಷ್ಟೆಲ್ಲ ಐಟಮು ನಿಜವಾಗ್ಲೂ ಈ ಥರ ತಟ್ಟೆಯಲ್ಲಿ ಒಂದೊಂದು ಪ್ಲೇಟಲ್ಲಿ ಒಂದೊಂದು ಥರ ಡಿಸೈನ್ ಮಾಡಿ ಒಂದೊಂದು ಥರ ಎಲ್ಲ ಇಟ್ಟರೆ ತುಂಬ ಚೆಂದ ಕಾಣ್ತಿರುತ್ತೆ. ತುಂಬ ಚೆನ್ನಾಗಿ ಇಷ್ಟೆಲ್ಲ ಮಾಡಿದ್ವಿ ಅನ್ನಂಗಾಗುತ್ತೆ. ಯಾರನ್ನ ಬಂದರೆ ಹೋದರೆ ನೋಡಿದ್ರೆ ಚೆನ್ನಾಗಿ ಮಾಡಿದ್ಯಪ್ಪ ಅಂತಾರೆ. ಮತ್ತು ನಮಗೂ ತೃಪ್ತಿ ಅನಿಸುತ್ತೆ, ಎಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ ಅನಿಸುತ್ತೆ. ನಾವೆಷ್ಟೇ ಪ್ರಸಾದ ಏನೇ ಮಾಡಿದ್ರು ಇದು ಕೂಡ ಸ್ವಲ್ಪ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.